ಅಡ್ಡಗೋಡೆ ಮೇಲೆ ದೀಪವಿಟ್ಟ ಎಂಎಸ್ಡಿ. ಐಪಿಎಲ್ಗೂ ವಿದಾಯ ಹೇಳ್ತಾರಾ ಧೋನಿ? ದೇಶೀಯ ಕ್ರಿಕೆಟ್ನಲ್ಲಿ ಅತ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಪ್ರಶ್ನೆ ಅಂದ್ರೆ ಅದು ಮಹೇಂದ್ರ ಸಿಂಗ್ ಧೋನಿ ಅವರು ಐಪಿಎಲ್ಗೂ ವಿದಾಯ ಹೇಳ್ತಾರಾ ಅನ್ನೋದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಬಾರಿಯೇ ಐಪಿಎಲ್ಗೆ ವಿದಾಯ ಹೇಳ್ತಾರೆ ಅನ್ನೋ ಪ್ರಶ್ನೆ ಇತ್ತು, ಆದರೆ ಆಗ ಧೋನಿ ನಿವೃತ್ತಿ ಘೋಷಣೆ ಮಾಡಲೇ ಇಲ್ಲ. ಈ ಬಾರಿಯೂ ಹಾಗೆ ಆಗಿದೆ. ಅಧಿಕೃತವಾಗಿ ಎಲ್ಲಿಯೂ ಧೋನಿ ನಾನು ವಿದಾಯ ಹೇಳುತ್ತೇನೆ, ಇದೇ ನನ್ನ ಕೊನೆಯ ಪಂದ್ಯ ಅಂತ ಹೇಳಲೇ ಇಲ್ಲ. ಗೆಲುವಿನ ಮೂಲಕ 2025ರ ಐಪಿಎಲ್ ಅಂತ್ಯ. ಇಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಉತ್ತಮ ಪ್ರದರ್ಶನ ತೋರಿಸಿ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ 2025ರ ಐಪಿಎಲ್ಗೆ ಗುಡ್ ಬೈ ಹೇಳಿದ್ದು 2026ಕ್ಕೆ ತಾವು ಸಜ್ಜಾಗಿದ್ದೇವೆ ಅನ್ನೋದನ್ನ ಇಡೀ ತಂಡವೇ ಸಾರಿ ಹೇಳಿದೆ. ಯಾಕಂದ್ರೆ ಇಲ್ಲಿ ಯುವ ಆಟಗಾರರು ಭರ್ಜರಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಹೊಸ ಭರವಸೆಯನ್ನು ಚೆನ್ನೈನಲ್ಲಿ ಹುಟ್ಟು ಹಾಕಿದ್ದಾರೆ. ಇದೇ ಚಿಗುರು ಮೀಸೆಯ ಆಟಗಾರರ ಹಿಂದೆ ನಿಂತಿರೋದು ಎಂಎಸ್ಡಿ. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 83 ರನ್ಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದು, ಆ ಮೂಲಕ ಟೂರ್ನಿಯ ತಮ್ಮ ಅಂತಿಮ ಪಂದ್ಯದಲ್ಲಿ ಗೆಲುವಿನೊಂದಿಗೆ ಜರ್ನಿ ಅಂತ್ಯಗೊಳಿಸಿದೆ. ಟಾಸ್ ವೇಳೆ ಮಾತನಾಡಿದ್ದ ಧೋನಿ, ವಯಸ್ಸು ಮತ್ತು ಫಿಟ್ನೆಸ್ ದೊಡ್ಡ ಸವಾಲಾಗಿದ್ದು ತಮ್ಮ ದೇಹದ ಸ್ಥಿತಿಯನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದರು. ಎರಡ್ 2026ರ ಐಪಿಎಲ್ ಆಡ್ತಾರಾ ಧೋನಿ? ಧೋನಿ ಅಂದ್ರೆ ಸಿಎಸ್ಕೆಗೆ ಬ್ರ್ಯಾಂಡ್. ಧೋನಿ ಇದ್ರೇನೆ ತಂಡಕ್ಕೆ ಬೆಲೆ. ಎರಡ್ 2026ರ ಐಪಿಎಲ್ಗೂ ಇವರೇ ಸಾರಥಿ. ನಿರೂಪಕ ರವಿಶಾಸ್ತ್ರಿ ಧೋನಿಗೆ, ನೀವು 18 ವರ್ಷಗಳಿಂದ ಐಪಿಎಲ್ನಲ್ಲಿ ಆಡ್ತಾ ಇದ್ದೀರಿ, ನಿಮ್ಮ ದೇಹವು ಈಗ ಹೇಗೆ ವರ್ತಿಸ್ತಾ ಇದೆ ಎಂದು ಕೇಳಿದ್ರು. ಈ ಪ್ರಶ್ನೆಗೆ ಉತ್ತರಿಸಿದ ಧೋನಿ, ದೇಹವು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಪ್ರತಿ ವರ್ಷವೂ ಹೊಸ ಸವಾಲನ್ನು ತರುತ್ತದೆ. ನಿಮ್ಮ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿದ್ದಾಗ ದೇಹವನ್ನು ಗೌರವಿಸಬೇಕು, ಇದಕ್ಕೆ ಸಾಕಷ್ಟು ನಿರ್ವಹಣೆ ಅಗತ್ಯವಿರುತ್ತದೆ ಎಂದಿದ್ದಾರೆ. ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಹರ್ಷ ಭೋಗ್ಲೆ ಜೊತೆ ಮಾತನಾಡಿದ ಧೋನಿ, ನನಗೆ ನಿರ್ಧರಿಸಲು 4-5 ತಿಂಗಳುಗಳಿವೆ, ಆತುರವಿಲ್ಲ, ದೇಹವನ್ನು ಫಿಟ್ ಆಗಿ ಇಟ್ಟುಕೊಳ್ಬೇಕು, ನೀವು ನಿಮ್ಮ ಅತ್ಯುತ್ತಮ ಸ್ಥಿತಿಯಲ್ಲಿರಬೇಕು. ಕ್ರಿಕೆಟಿಗರು ತಮ್ಮ ಪ್ರದರ್ಶನಕ್ಕಾಗಿ ನಿವೃತ್ತಿ ಹೊಂದಲು ಪ್ರಾರಂಭಿಸಿದ್ರೆ ಅವರಲ್ಲಿ ಕೆಲವರು ಕೇವಲ 22 ವರ್ಷಕ್ಕೆ ನಿವೃತ್ತರಾಗಿ ಹೋಗುತ್ತಾರೆ. ರಾಂಚಿಗೆ ಹಿಂದಿರುಗುತ್ತೇನೆ, ಕೆಲವು ಬೈಕ್ ಸವಾರಿಗಳನ್ನು ಆನಂದಿಸುತ್ತೇನೆ ಎಂದಿದ್ದಾರೆ. ಇಲ್ಲಿ ಒಂದು ವಿಷಯ ಹೇಳಲೇಬೇಕು, ಧೋನಿ ಇದ್ರೇನೆ ಚೆನ್ನೈ ತಂಡಕ್ಕೆ ಬಲ, ಬ್ರ್ಯಾಂಡ್ ಕೂಡ ಹೌದು, ತಂಡದ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ದಿಢೀರಂತ ನಿವೃತ್ತಿ ಘೋಷಣೆ ಮಾಡಿದರೆ ಚೆನ್ನೈ ತಂಡಕ್ಕೆ ಭಾರಿ ಹೊಡೆತ ಬೀಳಲಿದೆ. ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ಧೋನಿ ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಹಾಗಾಗಿ 2026ರಲ್ಲಿ ಮತ್ತೊಮ್ಮೆ ಎದುರಾಳಿ ವಿರುದ್ಧ ತೊಡೆ ತಟ್ಟುವ ಸಾಧ್ಯತೆಗಳು ಹೆಚ್ಚಾಗಿವೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.